ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9636376663. ಈಗ ಸಾಮಾನ್ಯವಾಗಿ ಒಂದಷ್ಟು ಜನ ಹೇಳ್ತಾರೆ, ಮುಸ್ಲಿಂ ಸಮುದಾಯದಲ್ಲಾಗ್ಬೋದು ಅಥವಾ ಹಿಂದೂ ಸಮುದಾಯದವರಾಗ್ಬೋದು, ಒಬ್ಬರೊಬ್ಬರು ಪರಸ್ಪರವಾಗಿ ಪ್ರೀತಿಸಿದಾಗ ಅದು ಹೇಗೆ ಲವ್ ಜಿಹಾದ್ ಆಗುತ್ತೆ ಅನ್ನೋ ಒಂದಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ. ನೋಡಿ, ಲವ್ ಮತ್ತಷ್ಟು ಸಾಕ್ಷಿಗಳು ಇದೆ. ಅಂದ್ರೆ ಹಿಂದೂ ಮುಸ್ಲಿಂ ವಿವಾಹ ಮಾಡ್ಕೊಂಡು ಬಹಳಷ್ಟು ಚೆನ್ನಾಗಿ ಸಂಸಾರ ನಡೆಸ್ತಾ ಇರತಕ್ಕಂಥ ಒಂದಷ್ಟು ಎಕ್ಸಾಂಪಲ್ಸ್ ಕೂಡ ಇವತ್ತು ನಮ್ಮ ಮುಂದೆ ಇದೆ. ಹೌದು, ಅದು ಇರ್ಬೋದು, ಬೆರಳೆಣಿಕೆಗಳಷ್ಟು ಇರ್ಬೋದು, ಅಷ್ಟೇ ಬಿಟ್ಟರೆ ನೀವು ಮುಸ್ಲಿಮ್ಸ್ನಲ್ಲಿ ಒಂದು 99% 90% ಒಳ್ಳೆಯವ್ರು ಕೆಟ್ಟವ್ರು ಇದ್ದಾಗ ಒಂದು 5-10% ಒಳ್ಳೆಯವ್ರು ಇದ್ದರೂ ಇರ್ಬೋದು. ಅವರು ನಮ್ಮ ಹಾಗೆ ಸೋಷಿಯಲ್ ಮೈಂಡಲ್ಲಿರೋರು ಅಥವಾ ಆಧುನಿಕ ಇದಕ್ಕೆ ಒಳಗಾಗಿರೋರು ಇರ್ಬೋದು. ಅಂಥದ್ರಲ್ಲಿ ನೀವು ಬೆರಳೆಣಿಕೆಯ ಕೇಸ್ಗಳಲ್ಲಿ ನೋಡ್ಬೋದೇ ವಿನಃ ನೀವು 90% ಇದೇ ಥರ ಜಿಹಾದಿ ಮನಸ್ಥಿತಿಯಲ್ಲೇ ಇರಬೇಕಾದ್ರೆ ನನ್ನ ಮಗಳು ಒಳ್ಳೆಯವ್ರ ಜೊತೆ ಹೋಗ್ತಾಳೆ ಅಂತ ನಾವು ಯಾವ ಭರವಸೆಯಲ್ಲಿ ಇರೋಕ್ಕಾಗುತ್ತೆ ಹೇಳಿ? ನೀವೀಗ ಸಮಾಜದಲ್ಲಿ ಈ ಥರ ಇನ್ಸಿಡೆಂಟ್ ನಡೆದಾಗ ನಿಮ್ಮ ಮಕ್ಕಳನ್ನ ಜಾಗೃತೆಯಿಂದ ಇಟ್ಕೊಳ್ಳೋದು, ಅವ್ರನಿಂದ ದೂರ ಇರೋದು, ಅವ್ರ ಸವಾಸ ನಮ್ಗೆ ಬೇಡ ಅಂತೇಳಿ. ಹೌದು, ನನ್ನ ಮಗಳ ರಕ್ಷಣೆ, ನನ್ನ ಮಕ್ಕಳ ರಕ್ಷಣೆ ನಮ್ಮ ಜನ್ಮ ಸಿದ್ಧ ಹಕ್ಕು. ನಾವು ಜನ್ಮ ಕೊಟ್ಟಿರ್ತೀವಿ, ಅವ್ರನ್ನ ರಕ್ಷಣೆ ಮಾಡೋದು ನಮ್ಮದು. ಅವ್ರು ಸರಿಗಿಲ್ಲ ಅಂತ ಹೇಳೋದಕ್ಕೆ ನೀವು ಮುಜುಗರ ಮಾಡ್ಕೊಳ್ಳೋಬೇಕಾಗಿಲ್ಲ. ಇಲ್ಲ ಮಕ್ಕಳಲ್ಲಿ ನೀವು ಕ್ರೌರ್ಯ ಭಾವನೆ ಬೀಳಿಸ್ತಾ ಇದ್ದೀರಾ ಅನ್ನೋದಿಲ್ಲ. ತಪ್ಪಿದ್ರೆ ತಪ್ಪು, ಅವ್ರು ಸರಿಗಿಲ್ಲ, ನೀವು ಅವ್ರ ಹತ್ರ ಹೋಗಬೇಡಿ, ಅವ್ರ ಸವಾಸ ಮಾಡಬೇಡಿ ಅಂತ ಹೇಳೋದ್ರಲ್ಲಿ ಅದನ್ನು ನೀವು ಚಿಕ್ಕ ವಯಸ್ಸಲ್ಲೇ ನೀವು ಅದನ್ನು ಬೆಳೆಸ್ಬೇಕು. ಉದಾಹರಣೆಗೆ ನನ್ನ ತಂದೆ ನನಗೆ ಚಿಕ್ಕ ವಯಸ್ಸಿಂದನೂ ಮುಸ್ಲಿಮ್ಸ್ ಅಂದರೆ ನಮ್ಮ ತಂದೆಗೆ ಆಗ್ತಾ ಇರಲಿಲ್ಲ. ಅವ್ರದ್ದು ಇದು ಗೊತ್ತಿತ್ತು. ಅವ್ರ ಜೊತೆನೇ ಕೆಲಸ ಮಾಡ್ತಾಯಿದ್ರು. ಅವರು ಕ್ಯಾರೆಕ್ಟ್ರು, ಅವ್ರದ್ದು ಬಿಹೇವಿಯರು, ಅವ್ರು ಯಾವ ಥರ ಮಾಡ್ತಾರೆ ಅನ್ನೋದು ಚೆನ್ನಾಗಿ ಗೊತ್ತಿತ್ತು. ನಾನು ಓದ್ತಾ ಇರಬೇಕಾದ್ರೆ ಆಗಿನ ಕಾಲದಲ್ಲಿ ಒಂದು SLC PUC ಟೈಮಲ್ಲಿ ಶಾರುಖ್ ಖಾನ್ ಅಂದರೆ ತುಂಬ ಇಷ್ಟ, ಅಮೀರ್ ಖಾನ್ ಅಂದರೆ ತುಂಬ ಇಷ್ಟ. ಅವ್ರ ಗ್ರೀಟಿಂಗ್ಸ್ ಎಲ್ಲ ಇಟ್ಕೋತಾ ಇದ್ವಿ. ನಮ್ಮ ತಂದೆ ಬಂದು ನಮಗೆ ಜಗಳಾಡೋರು, ನಿಮಗೆ ಬೇರೆ ಯಾರು ಹಿಂದೂಗಳ ಹೀರೋ ಸಿಗಲ್ವಾ, ನಿಮಗೆ ಮುಸ್ಲಿಮ್ಸ್ ಹೀರೋನೇ ಬೇಕಾ ಅಂತ ಹೇಳಿ ಮನೇಲಿ ಜಗಳಾಡಿ ಅದನ್ನು ಹರಿದು ಬಿಸಾಕೋರು. ಆ ಭಾವನೆ ನಮಗೆ ಅವಾಗೇನು ಅನಿಸ್ತಿತ್ತು, ಓ ಇಲ್ಲೇನೋ ಒಂದು ತಪ್ಪಿದೆ, ಏನೋ ಇರಬೇಕು, ಇಲ್ಲ ಅಂದರೆ ನಮ್ಮ ಪೇರೆಂಟ್ಸ್ ನಮಗೆ ಅದನ್ನು ಇದು ಮಾಡಲ್ಲ, ಒಂದು ಭಯನೂ ಇರುತ್ತೆ ನಮಗೆ. ಓ ಏನೋ ಮನೇಲಿ ಇವ್ರು ಕಂಡ್ರೆ ಇಷ್ಟ ಇಲ್ಲ, ಇವ್ರ ಜೊತೆ ಹೋಗೋದು ಇಷ್ಟ ಇಲ್ಲ ಅಂತ ಪೇರೆಂಟ್ಸ್ ಹೇಳಿದ್ರೆ ತಾನೇ ನಮ್ಗೆ ತಲೆಗೆ ಹೋಗೋದು. ಅಂಥವ್ರ ಜೊತೆ ನಾವು ಹೋಗೋಕ್ಕೆ ಹೋಗೋದಿಲ್ಲ. ಆ ರೀತಿ ಮಕ್ಕಳನ್ನು ಬೆಳೆಸಬೇಕು. ನೀವು ಸರಿಗಿಲ್ಲ ಅಂದರೆ ಬೇಡ ಅವ್ರನ್ನ ಜೊತೆ. ಈಗ ನೀವು ಅದೇ ಡ್ರಗ್ಸ್ ಅಥವಾ ಗಾಂಜಾ ಸೇರ್ತಾ ಇರ್ತಾರೆ ಮಕ್ಕಳು, ಅವ್ರ ಜೊತೆ ನಿಮ್ಮ ಮಕ್ಕಳನ್ನ ಸೇರಿಸ್ತೀರ, ಹೋಗು ನಿನ್ನ ಮಗಳ ಅವ್ರು ಗಾಂಜಾ ಸೇರ್ತಾ ಇದ್ದಾರೆ, ನಿನ್ನ ಫ್ರೆಂಡ್ಸು ನೀನು ಜೊತೆ ಹೋಗುವಂತ ಹೇಗೆ ನೀವು ಬಿಡಲ್ವೋ ಆ ರೀತಿ ನಿಮ್ಗೆ ಸಮಾಜದ ಹಾಗಂತ ಎಲ್ಲಾ ಮುಸ್ಲಿಮರು ಸಹ ಕೆಟ್ಟವರಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಭಾರತ ದೇಶದಲ್ಲೂ ಸರ್ವಧರ್ಮ ಸ್ವತಂತ್ರ, ಎಲ್ಲಾ ಧರ್ಮಗಳನ್ನು ನಾವು ಸಮಾನವಾಗಿ ಪ್ರೀತಿಸ್ತೇವೆ, ಸಮಾನವಾಗಿ ಗೌರವಿಸ್ತೇವೆ, ನಾವೆಲ್ಲರೂ ಅಣ್ಣ ತಮ್ಮಂದ್ರೆ ಇದ್ದ ಹಾಗೆ ಅನ್ನೋದು ನಮ್ಮ ರಾಜಕಾರಣಿಗಳಾಗ್ಬೋದು ಅಥವಾ ನಮ್ಮ ಒಂದು ದೇಶ ಅಥವಾ ನಮ್ಮ ಒಂದು ಕಾನೂನಲ್ಲೂ ಸಹ ಹೇಳ್ಬಿಟ್ಟಿದೆ. ಅವರು ಕಾನೂನು ಮತ್ತೆ ರಾಜಕಾರಣಿಗಳು ಅವ್ರು ಏನು ಹೇಳಿದ್ರು, ನಾಳೆ ನನ್ನ ಮಗಳಿಗೆ ಅಥವಾ ನಮ್ಮ ಮನೆಯವರಿಗೆ ಆ ರೀತಿ ಆದರೆ ಅವ್ರೇನಾದರೂ ಇದು ಮಾಡೋಕ್ಕಾಗುತ್ತಾ? ನೀವು ಅದೇ ಹುಬ್ಬಳ್ಳಿಲೇ ಇಲ್ಲ ರಾಧಾ ಹಿರೇಮೆಟ್ಟಿದ್ಲಲ್ಲ, ಅವಳನ್ನ ಲವ್ ಮ್ಯಾರೇಜ್ ಮಾಡಿ ಅವಳು ಹತ್ಯೆ ಮಾಡಿದ್ರಲ್ಲ, ಯಾವ ಪಾಲಿಟಿಕ್ಸ್ ಬಂತು, ಯಾವ ಕಾನೂನು ಬಂತು, ಅವಳ ಪ್ರಾಣ ಹೋಯ್ತು. ಯಾರಿಗೆ ಲಾಸ್ ಆಗೋದು? ಪೇರೆಂಟ್ಸಿಗೆ, ಪೋಷಕರಿಗೆ, ಕುಟುಂಬದವರಿಗೆ ಲಾಸ್ ಆಗುತ್ತೆ. ಇವನ್ನ ಕಾನೂನಿಗೆ ಲಾಸ್ ಆಗಲ್ಲ ಅಥವಾ ರಾಜಕಾರಣಿಗಳಿಗೆ ಲಾಸ್ ಆಗಲ್ಲ, ಯಾರಿಗೂ ಲಾಸ್ ಆಗಲ್ಲ. ನಿಮಗೆ ಕಾನೂನಲ್ಲೂ ಯಾವಾಗ ನಿಮಗೆ ಭದ್ರತೆ ಸಿಗುತ್ತೆ ಹೆಣ್ಮಕ್ಳಿಗೆ? ಅವಳು ಸತ್ತೋದ್ಮೇಲೆ ನಿಮಗೆ ಅದು ಇನ್ವೆಸ್ಟಿಗೇಷನ್ ನಡೆಯೋದು ಅವಳು ಸತ್ತೋದ್ಮೇಲೆ ಅಥವಾ ಇನ್ನೇನಾದರೂ ಆಗಿದ್ದರೆ ಮಾತ್ರ, ಅವಳನ್ನ ಬೀದಿಲಿ ಬಿಟ್ಟಾಗ ಮಾತ್ರ ನಿಮಗೆ ಕಾನೂನು ಬರುತ್ತೆ. ಅಲ್ಲಿವರೆಗೂ ಅವಳು ಬದುಕಿರೋವರೆಗೂ ಕಾನೂನು ಇಂಟರ್ಫಿಯರ್ ಆಗೋಲ್ಲ. ಯಾಕೆಂತ ಹೇಳಿದ್ರೆ ಕಾನೂನಿನ ಪ್ರಕಾರ 18 ವರ್ಷ ಆದಮೇಲೆ ಅವಳು ಯಾರನ್ನ ಬೇಕಾದರೂ ಮದುವೆ ಆಗ್ಬೋದು, ಹೇಗೆ ಬೇಕಾದರೂ ಹೋಗ್ಬೋದು, ಯಾರ ಜೊತೆ ಬೇಕಾದರೂ ಓಡೋಗಿ ಮದುವೆ ಆಗ್ಬೋದು ಅಥವಾ ಏನು ಬೇಕಾದರೂ ಮಾಡ್ಬೋದು. ಆಗ ಕಾನೂನು ಬರಲ್ಲ. ನಾಳೆ ಅವಳು ಓಡೋಗಿ ಮದುವೆ ಆಗ್ತಾಳೆ, ಸತ್ತೋದ್ಮೇಲೆ ಕಾನೂನು ಬರುತ್ತೆ, ಬದುಕಿದ್ದಾಗ ಬರಲ್ವಲ್ಲ. ಆ ಪ್ರಾಣ ಹೋದ್ಮೇಲೆ ಕಾನೂನು ಬಂದರೆ ತಂದೆ ತಾಯಿಗಳ ಮಗು ಬಂದಂಗಾಗುತ್ತಾ? ಅದು ಮುಂಜಾಗ್ರತೆ ನಮ್ಮ ಪೋಷಕರೇ ಮಾಡಬೇಕು ಅಷ್ಟೇ. ಅಲ್ಲಿ ಸರಿಗಿಲ್ಲ ಅಂತ ಹೇಳಿದಾಗ ಸರಿಗಿಲ್ಲ, ಕಳಿಸೋದೇ ಬೇಡ. ನೀವೀಗ ಮಕ್ಕಳ ಡ್ರಗ್ ಅಡಿಕ್ಟ್ ಇರೋ ಫ್ರೆಂಡ್ಸ್ ಜೊತೆ ನೀವು ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಕಳ್ಸೋಕ್ಕೆ ರೆಡಿ ಇರ್ತೀರಾ? ಇರೋದಿಲ್ಲ. ಈಗ ಸಮಾಜದಲ್ಲಿ ಇಂಥ ಸಿಚುವೇಶನ್ ಇದೆ ಅಂತ ಬೆಳಗ್ಗೆ ಆದರೆ ಸಾಯಂಕಾಲ ಆದರೆ, ಬೆಳಗ್ಗೆ ಆದರೆ ಸಾಯಂಕಾಲ ಆದರೆ ಇದೇ ಈ ಸಿಚುವೇಶನ್ ಇರಬೇಕಾದ್ರೆ ನೀವು ನೋಡಿದಾಗ ನಮ್ಮ ಮಕ್ಕಳು ಇದಕ್ಕೆ ಹೋಗೋದು ಬೇಡ ಅಂತ ನೀವು ಜವಾಬ್ದಾರಿ ತಗೊಂಡು ಜಾಗೃತರಾಗಿ ಹೆಣ್ಣು ಮಕ್ಕಳನ್ನ ಒಂದು ಸರಿಯಾದ ಮಾರ್ಗದಲ್ಲಿ
ತೋರಿಸೋದು ನಮ್ಮ ಪೇರೆಂಟ್ಸ್ ಅವರ ಕರ್ತವ್ಯ ಮೇಡಮ್, ಆಗಿರುತ್ತೆ. ಮುಖ್ಯವಾಗಿ ಒಂದು ಹೆಣ್ಣು ಗಂಡು ಮದುವೆ ಮಾಡ್ಕೋತಾರೆ. ಅವ್ರಿಗೇನಾದ್ರೂ ಸಂಸಾರದಲ್ಲಿ ಏರುಪೇರಾದಾಗ, ಸೊ ಸಮಸ್ಯೆಗಳಾದಾಗ, ಒಬ್ರಿಗೊಬ್ರು ಅವರು ಸಂಸಾರ ಮಾಡ್ಲಿಕ್ಕೆ, ಜೀವನ ಮಾಡ್ಲಿಕ್ಕೆ ಸಾಧ್ಯವಾಗದೇ ಇರುವಂತ ಸಂದರ್ಭದಲ್ಲಿ ಕೋರ್ಟಿಗೆ ಹೋಗ್ತಾರೆ. ಒಂದು ವೇಳೆ ಅಲ್ಲಿನ ಸಮಾಲೋಚನೆ ಅಥವಾ ಕೌನ್ಸಿಲಿಂಗ್ ಕೂಡ ಅಲ್ಲಿ ವರ್ಕೌಟ್ ಆಗೋದಿಲ್ಲ. ಸೊ ನಂತರ ಡಿವೋರ್ಸ್ ತಗೋತಾರೆ. ಅವ್ರದ್ದೇನೋ ಇವ್ರದ್ದೇನೋ ಅನ್ನೋದು ಒಂದು ಡಿವೈಡ್ ಆಗುತ್ತೆ. ಆದ್ರೆ ಈ ಲವ್ ಜಿಹಾದಲ್ಲಿ ಅನ್ಯ ಧರ್ಮೀಯರು ಇಬ್ಬರದು ಬೇರೆ ಬೇರೆ ಧರ್ಮ ಇರುವಂತ ಸಂದರ್ಭದಲ್ಲಿ, ಸೊ ಅಂಥವ್ರು ಏನಾದ್ರು ಸಮಸ್ಯೆಗಳಾದಾಗ ಕೋರ್ಟ್ ಮೊರೆ ಹೋಗಿ ಕಾನೂನಿನ ಒಂದು ನೆರವನ್ನ ಪಡ್ಕೊಳ್ಬಹುದು. ಅವ್ರಿಗಲ್ಲಿ ವಿಚ್ಛೇದನ ಸಿಗುತ್ತಾ ಅಂತ. ಯಾಕಂತ ಹೇಳಿದ್ರೆ ಇತ್ತೀಚೆಗೆ BTM ಲೇಔಟ್ ಒಬ್ಬ ಹುಡುಗ, ಸೊ ಮಹಾರಾಷ್ಟ್ರದ ಹೆಣ್ಮಕ್ಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಸೊ ಪರಿಚಯ ಆಗ್ತಾರೆ, ಪ್ರೀತಿಸ್ತಾರೆ, ಮದುವೆ ಮಾಡ್ಕೋತಾರೆ. ಸೊ ಮಹಾರಾಷ್ಟ್ರದಲ್ಲಿ ಹೋಗಿ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಕಾನೂನು ಪ್ರಕಾರನೇ ಮದುವೆ ಮಾಡ್ಕೋತಾರೆ, ಅನ್ಯ ಧರ್ಮೀಯರಾಗಿದ್ರು ಕೂಡ. ನಂತರ ಹುಡುಗ ಬಿಟ್ಟು ಹೋಗ್ತಾನೆ. ಮತ್ತೆ ಹುಡುಗಿ ಪೊಲೀಸ್ ಸ್ಟೇಷನ್ಗೆ, ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್, ಬೆಂಗಳೂರು ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ಗೆ ಬರ್ತಾಳೆ. ಸೊ ನನ್ನ ಗಂಡನ ಹುಡುಕೊಡಿ ಅಂತ ಹೇಳ್ತಾರೆ. ಸೊ ಈ ಥರದ ಒಂದು ಸಿಚುಯೇಷನ್ ಬಂದಾಗ ಕಾನೂನಿನಲ್ಲಿ ಯಾವ ರೀತಿ ನೆರವಿದೆ? ನೋಡಿ, ಈಗ ಲೋಕಸಭೆಯಲ್ಲಿ ಒಂದು ತ್ರಿಬಲ್ ತಲಾಕ್ ಅನ್ನೋ ಆ್ಯಕ್ಟನ್ನ ಜಾರಿಗೆ ಬಂದ ಮೇಲೆ ಈಗ ಮಹಿಳೆಯರಿಗೆ ಆ ಥರ ಏನಾದರೂ ಬಿಟ್ಟು ಹೋಗೋದು ಅಥವಾ ತಲಾಕ್ ಅಂತ ಇಶ್ಯೂ ಬಂದಾಗ ಅವರು ಕಾನೂನನ್ನು ಮೊರೆ ಹೋಗ್ಬೋದು. ಯಾಕಂತ ಹೇಳಿದ್ರೆ ಅದರ ಸಂಬಂಧಪಟ್ಟಾಗೆ ತ್ರಿಬಲ್ ತಲಾಕ್ ವಿರುದ್ಧವಾದ ಒಂದು ಕಾನೂನು ಜಾರಿಗೆ ಬಂದಿದೆ. ಆದರೆ ಅನ್ಯ ಧರ್ಮೀಯರನ್ನ ಮದುವೆ ಆದರೆ ಅವರಿಗೆ ಆ ಕಾನೂನಿನಲ್ಲಿ ಸುರಕ್ಷತೆ ಇದೆಯಾ ಅನ್ನೋದು ತುಂಬ ಕಷ್ಟ. ಯಾಕೆಂತ ಹೇಳಿದ್ರೆ ನೀವು ಈಗ ಒಬ್ಬ ಡೈವರ್ಸ್ ಅವನು ಬಿಟ್ಟು ಹೋದ ಮೇಲೆ ನೀವು ಈ ಕಡೆ ತಂದೆ ತಾಯಿ ಮನೆಗೂ ಹೋಗೋಕ್ಕಾಗೋದಿಲ್ಲ, ಅವ್ರ ತಂದೆ ತಾಯಿ ಮನೆಯಲ್ಲೂ ಸೇರಿಸೋದಿಲ್ಲ, ಅವರು ಇದಕ್ಕೂ ಸೇರಿಸೋದಿಲ್ಲ, ಸಮುದಾಯದಲ್ಲಿ ಎಲ್ಲೂ ಸೇರಿಸೋದಿಲ್ಲ. ನೀವು ಯಾರ ಹತ್ರ ನೀವು ಒಂದು ಈಗ ಸಂಸಾರದಲ್ಲಿ ಕುಟುಂಬದಲ್ಲಿ ಏನಾದರೂ ನಮ್ಮ ಇದರಲ್ಲೇ ಆಗಿದ್ದರೆ ಏನೋ ಇಶ್ಯೂ ಬಂದಾಗ ನಾವು ಹೋಗಿ ಚರ್ಚೆ ಮಾಡ್ಬೋದು. ದೊಡ್ಡವ್ರ ಗುರು ಹಿರಿಯರ ಮುಂದೆ ಕೂತ್ಕೊಂಡು ಹಿಂಗಾಗಿದೆ ಅಂತ ಹೇಳಿ ಚರ್ಚೆ ಮಾಡಿ ಏನೋ ಒಂದು ಕನ್ವಿನ್ಸ್ ಮಾಡ್ಬೋದು. ಇವ್ನು ಬಿಟ್ಟು ಓಡೋಗಿರೋನ್ನ ಎಲ್ಲಿಂದ ಕರ್ಕೊಂಬರ್ತೀರಾ? ಹೇಗೆ ನೀವು ಅವನ್ನ ಕನ್ವಿನ್ಸ್ ಮಾಡ್ತೀರಾ? ಅವ್ರ ಮನೆಯವರು ಒಪ್ಪೋದಿಲ್ಲ, ಇವ್ರ ಮನೆಯವರು ಒಪ್ಪೋದಿಲ್ಲ. ಇಂಥ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳ ಜೀವನ ಬೀದಿಗೆ ಬೀಳುತ್ತೆ. ಇರ್ಬೋದು, ರಕ್ಷಣೆ ಸಿಗುತ್ತೆ ಕಾನೂನಿನ ಪ್ರಕಾರ ಈ ಥರ ಚೀಟಿಂಗ್ ಮಾಡಿದ್ದಾನೆ ಅಂತ ಹೇಳಿ. ಅಷ್ಟು ಬಿಟ್ಟರೆ ಅವಳಿಗೆ ಜೀವನದಲ್ಲಿ ಯಾವುದೇ ಸಹಾಯ ಅದರಿಂದ ಆಗೋದೇ ಇಲ್ಲ. ಕಾನೂನು ಪ್ರಕಾರ ಏನೋ ಇವತ್ತು ಅವನೇನಾದರೂ ಅಫೆನ್ಸ್ ಮಾಡಿದರೆ, ಹೊಡೆದಿದ್ರೆ ಜೈಲಿಗೆ ಹೋಗ್ತಾನೆ 4 ದಿನ, ಬೇಲ್ ತಗೊಂತಾನೆ. ನಿನ್ನ ಜೊತೆ ನಾನು ಜೀವನನೇ ಮಾಡಲ್ಲ ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗುತ್ತೆ? ಅವಳ ಜೀವನ ಹಾಳಾಗುತ್ತೆ ಅಷ್ಟೇ. ಕಾನೂನಿಂದ ಏನಾದರೂ ಅವಳಿಗೆ ಮೇಂಟೆನೆನ್ಸ್ ಕೊಡೋದಿದ್ರೆ ಅದು ಮೇಂಟೆನೆನ್ಸ್ ಅಪ್ಲೈ ಮಾಡಿ, ಮಗು ಇದ್ದರೆ ಮಗುಗೆ ಇದು ಮಾಡ್ಬೋದು. ಅಷ್ಟು ಬಿಟ್ಟರೆ ಇನ್ಯಾವುದೇ ರಕ್ಷಣೆ ಇರೋದಿಲ್ಲ. ಇನ್ನೊಂದು ಏನಂತ ಹೇಳಿದ್ರೆ, ಮುಸ್ಲಿಂ ಲಾ ಪ್ರಕಾರ ಅನ್ಯ ಧರ್ಮದ ಹುಡುಗಿ ಲವ್ ಮಾಡಿ ಏನಾದರೂ ಮದುವೆ ಆಗಬೇಕು ಅಂದರೆ ಅವ್ರ ಧರ್ಮಕ್ಕೆ ಮತಾಂತರ ಆಗಲೇಬೇಕು. ಅವ್ರ ಧರ್ಮಕ್ಕೆ ಮತಾಂತರ ಆದಮೇಲೆ ನಿಖಾ ಮಾಡ್ಕೊತಾರೆ. ನಿಖಾ ಆದಮೇಲೂ ಅವರಿಗೆ ಯಾವುದೇ ಸೆಕ್ಯೂರಿಟಿ ಇರೋದಿಲ್ಲ. ಅಂತ ಅವ್ರು ಬಂದಾಗ ಅವರಿಗೆ ಅವ್ರ ಮಕ್ಕಳಿಗಾಗಲಿ ಅವ್ರಿಗಾಗಲಿ ಗಂಡನ ಮನೆ ಸಂಬಂಧಪಟ್ಟ ಆಸ್ತಿ ಅಥವಾ ಯಾವುದೇ ಸಂಬಳ ಆಗಲಿ, ಅವನ ಸ್ವತ್ತಾಗಲಿ ಅದರಲ್ಲಿ ಒಂದು ಚೂರು ಅವರಿಗೆ ಇದು ಸಿಗೋದಿಲ್ಲ, ಭಾಗ ಸಿಗೋದಿಲ್ಲ, ಅಥವಾ ಕ್ಲೈಮ್ ಮಾಡೋದಕ್ಕೂ ಆಗೋದಿಲ್ಲ. ಇದರಲ್ಲಿ ಸುಪ್ರೀಂ ಕೋರ್ಟಲ್ಲೂ ಆರ್ಡರ್ ಆಗಿದೆ, ಅವ್ರಿಗೆ ಯಾವುದೇ ಕಾರಣಕ್ಕೂ ಅದು ಕ್ಲೈಮ್ ಮಾಡೋಕ್ಕೆ ಬರೋದಿಲ್ಲ ಅಂತ. ಇಷ್ಟೆಲ್ಲ ಗೊತ್ತಿದ್ರು ಹೆಣ್ಮಕ್ಳು ಅವ್ರ ಬಲೆಗೆ ಬೀಳ್ತಾ ಇದ್ದಾರೆ. ಅದು ಈ ಸಮಾಜದಲ್ಲಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಯಾರು ನಂಬೋದೇ ಇಲ್ಲ. ದಿನಾ ನ್ಯೂಸಲ್ಲಿ ಓದ್ತಾ ಇದ್ರು, ಎಲ್ಲರೂ ಹಂಗಲ್ಲ, ಎಲ್ಲರೂ ಒಂದೇ ತರ ಇರಲ್ಲ, ಎಲ್ಲರೂ ಸಮಾಜ. ಈಗ ನನ್ನ ಮನಸ್ಸಿಗೂ ಬಂತು ಮೇಡಮ್. ಯಾಕಂತ ಹೇಳಿದ್ರೆ ಈಗ ಬಹಳಷ್ಟು ಪ್ರೀತಿಸ್ಬಿಟ್ಟಿರ್ತಾರೆ, ಅವರು ಜಾತಿ ಧರ್ಮನ ನೋಡಿರೋದಿಲ್ಲ. ಹೆಣ್ಣು ಮಗಳಿಗೆ ಬಹಳಷ್ಟು ಒಂದು ನಂಬಿಕೆ ಇರುತ್ತೆ ಹುಡುಗನ ಮೇಲೆ. ಅಂತ ಸಂದರ್ಭದಲ್ಲಿ ಅವ್ರು ಮದುವೆ ಆಗ್ಲೇಬೇಕು ಅನ್ನೋ ಒಂದು ಪರಿಸ್ಥಿತಿ ಬಂತು ಅಂತ ಅಂದ್ಕೊಳ್ಳೋಣ. ಅಂತ ಪರಿಸ್ಥಿತಿಯಲ್ಲಿ ಏನ್ ಮಾಡಬಹುದು ಅಂತ ತಾವು ಸಲಹೆ ಕೊಡ್ತೀರಿ? ನೋಡಿ, ಪ್ರೀತಿಗೆ ಈ ಜಾತಿ ಧರ್ಮ ಮತ್ತೆ ಏನು ಇರಲ್ಲ. ಪ್ರೀತಿ, ನಿಜವಾದ ಪ್ರೀತಿ ಇದ್ರೆ, ಅಕಸ್ಮಾತ್ ಮುಸ್ಲಿಂ ಹುಡುಗನೇ ಲವ್ ಮಾಡಿದ್ಲು, ಹಿಂದೂ ಹುಡುಗಿನೇ ಲವ್ ಮಾಡಿದ್ಲು ಅನ್ಕೊಂಡು, ಇವಳು ಯಾಕೆ ಲವ್ ಮಾಡೋದಿದ್ರೆ ಅವಳ ಧರ್ಮಕ್ಕೆ ಯಾಕೆ ಕನ್ವರ್ಟ್ ಆಗಬೇಕು? ಅವನೇ ಇವಳ ಧರ್ಮಕ್ಕೆ ಕನ್ವರ್ಟ್ ಆಗಲಿ, ಇಲ್ಲ ಅವ್ರವ್ರ ಧರ್ಮದಲ್ಲಿ ಅವ್ರವರೇ ಇರಲಿ. ನಿಜವಾದ ಪ್ರೀತಿಲಿ ಅವ್ರವ್ರ ಧರ್ಮ ಅವ್ರವ್ರು ಪಾಲಿಸ್ಕೊಂಡಿರ್ಲಿ, ಅವ್ರ ಸಂಪ್ರದಾಯ ಕಲ್ಚರ್ ಪಾಲಿಸ್ಕೊಂಡಿರ್ಲಿ. ಆವಾಗ ಅದು ನಿಜವಾದ ಪ್ರೀತಿ ಅನಿಸುತ್ತೆ. ಇಲ್ಲಿ ಆ ಕಾನ್ಸೆಪ್ಟೇ ಇಲ್ವಲ್ಲ. ನೀನು ನನ್ನ ಲವ್ ಮಾಡ್ತಾ ಇದೀಯಾ, ನೀನು ನನ್ನ ಮದುವೆ ಆಗಬೇಕು ಅಂದರೆ ನನಗೆ ಮತಾಂತರ ಆಗು, ಕನ್ವರ್ಟ್ ಆಗು, ಆಮೇಲೆ ನೀನು ಬುರ್ಕಾ ಹಾಕು, ಹಿಜಾಬ್ ಹಾಕು, ಆಮೇಲೆ ಗೋಮಾಂಸ ತಿನ್ನು, ನಮಾಜ್ ಓದು. ಇದೆಲ್ಲ ಯಾಕೆ? ಅವಳು ಹುಟ್ಟು ಬಂದ ಧರ್ಮ ಜಾತಿನ ಅವಳು ಪಾಲಿಸ್ಲಿ. ಇವ್ನು ನಿಜವಾದ
ಲವ್ವರೇ ಆಗಿದ್ರೆ ಅಥವಾ ಲವ್ ಮಾಡ್ತಾ ಇದ್ರೆ ಅವಳ ಧರ್ಮ ಅವಳು ಪಾಲಿಸ್ಲಿ, ಇವನ್ ಧರ್ಮ ಇವ್ರು ಪಾಲಿಸ್ಲಿ, ಅದನ್ನ ನಾವು ಕನ್ಸಿಡರ್ ಮಾಡ್ಬೋದು. ಆದರೆ ಆ ಥರ ಈಗಿನ ಸಮಾಜದಲ್ಲಿ ಆ ಥರನೇ ಇಲ್ಲ. ಈಗ ಮೊನ್ನೆ ಉತ್ತರ ಪ್ರದೇಶದಲ್ಲಿ ಒಂದು ಹುಡುಗಿ, ಪಿ ಯು ಸಿ ಹುಡುಗಿ ಮುಸ್ಲಿಮ್ಸ್ ಹುಡುಗಿನ ಫ್ರೆಂಡ್ ಇರ್ತಾನೆ, ಅವಳ ಜೊತೆ ಚೆನ್ನಾಗಿ ಕ್ಲೋಸ್ ಆಗಿ ಎಲ್ಲ ಇದು ಮಾಡ್ತಿರ್ತಾಳೆ. ಒಂದಿನ ಕಾರಲ್ಲಿ ರೈಡ್ ಹೋಗೋಣ ಅಂತ ಆ ಹುಡುಗ ಕರೆದಿದ್ದ ತಕ್ಷಣ ಇವಳು ಹೋಗಿದ್ದಾಳೆ, ನಂಬಿಕೆಯಿಂದ ಹೋಗಿದ್ದಾಳೆ. ಹೋಗಿ 4 ಕಾರಲ್ಲಿ 6 ಜನ ರೇಪ್ ಮಾಡಿದ್ದಾರೆ. 6 ಜನ ರೇಪ್ ಮಾಡಿ ಅದನ್ನು ವಿಡಿಯೋನ ನೀನು ಇದನ್ನೆಲ್ಲ ಪಬ್ಲಿಕ್ ಮಾಡ್ತೀನಿ, 1 ಲಕ್ಷ ಕೊಡು ಅಂತ 1 ಲಕ್ಷ ತಗೊಂಡಿದ್ದಾರೆ. ಆಮೇಲೆ ಇದನ್ನೆಲ್ಲ ನಾವು ಇದು ಮಾಡ್ತೀವಿ, ನಮ್ಮ ಜಾತಿಗೆ ನಮ್ಮ ಧರ್ಮಕ್ಕೆ ಕನ್ವರ್ಟ್ ಆಗುವಂಥ ಪ್ರೆಷರ್ ಹಾಕಿದ್ದಾರೆ. ಆಮೇಲೆ ಅದು ವಿಷಯ ತಿಳಿದು ಕೋರ್ಟ್ಗೆಲ್ಲ ಅವ್ರನ್ನ ಇಬ್ಬರು ಹಿಡ್ದಾಕಿದ್ದಾರೆ, ಎಲ್ಲ ಲಾಯರ್ಸ್ ಸಮೇತ ಹೊಡೆದಾಕಿದ್ದಾರೆ. ಯಾಕೆಂತ ಹೇಳಿದ್ರೆ ಈ ರಾಜಸ್ಥಾನದಲ್ಲಾಗಲಿ, ಮಧ್ಯಪ್ರದೇಶದಲ್ಲಾಗಲಿ, ಉತ್ತರ ಪ್ರದೇಶದಲ್ಲಾಗಲಿ ಎಲ್ಲಿ ನೋಡಿದ್ರೆ ಇದೇ ಆಗ್ತಿದೆ. ಎಲ್ಲಿ ನೋಡಿದ್ರೆ ಲವ್ ಜಿಹಾದ್, ಕನ್ವರ್ಟ್ ಆಗು ಅಂತ ಹೇಳೋದು ಎಲ್ಲ ಕಣ್ಣೆದ್ರಿಗೆ ಕಣ್ಣು ಕಟ್ಟದಂಗೆ ಇದ್ದಾಗ ಹೆಣ್ಮಕ್ಳಿಗೆ ಇದನ್ನ ಅರಿವು ಮೂಡಿಸ್ಬೇಕು. ಈಗಿದೆ ಸಮಾಜ, ತಿಳ್ಕೊಳ್ಳಿ ಸ್ವಲ್ಪ, ಯಾಕೆ ನೀವಾಗೆ ನಿಮ್ಮ ಜೀವನ ಹಾಳು ಮಾಡ್ಕೋತೀವಿ. ಅದು ಆ ವಯಸ್ಸಾಗಿರುತ್ತೆ, ಈ 18, 20, 22 ವರ್ಷ ಇರುತ್ತಲ್ಲ, ಆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರುತ್ತೆ. ಅವರಿಗೆ ಏನು ಮಾಡಬೇಕು ಹೇಗೆ ಅಂತ ಅನ್ಸಲ್ಲ. ಯಾರು ಪ್ರೀತಿ ತೋರಿಸ್ತಾರೆ, ಯಾರು ಸರಿ ಅನಿಸುತ್ತೆ ಅವ್ರ ಹತ್ರನೇ ಹೋಗ್ತಾರೆ. ಬಿಟ್ಟರೆ ಅವರಿಗೆ ನಾಳೆದು ಫ್ಯೂಚರ್ ಬಗ್ಗೆ ಚಿಂತೆ ಮಾಡೋ ಇದನ್ನೇ ಇರೋದಿಲ್ಲ, ಮೆಂಟಾಲಿಟಿನೇ ಇರೋದಿಲ್ಲ. ಅದು ಆ ಬಗ್ಗೆ ಸರ್ಕಾರ ಆಗಲಿ ಅಥವಾ ಯಾವುದಾದ್ರೂ ಒಂದು ಇನ್ಸ್ಟಿಟ್ಯೂಟ್ ಆಗಲಿ ಆ ಥರ ಮಕ್ಕಳನ್ನ ಮೈಂಡನ್ನ ಈ ಥರ ಇದೆ ಸಮಾಜ, ಈ ಥರ ಹೋಗಬಾರ್ದು, ನಿಮ್ಮ ಬುದ್ಧಿ ಬಂದ ಮೇಲೆ, ನಿಮ್ಮ ಬುದ್ಧಿ ಒಂದು 25-30 ವರ್ಷ ಬಂದಾಗ ನಿಮ್ಗೊಂದು ಮೆಚುರಿಟಿ ಇರುತ್ತೆ. ಅವಾಗ ಏನಾದರೂ ನೀವು ಮಾಡಿದ್ರೆ ಇದು ಮಾಡ್ಬೋದು. ನೀವು ಈ 19 ವರ್ಷ 20 ವರ್ಷದ ಹುಡುಗಿರು ಹೋಗಿ ಆ ಹುಡುಗರ ಹಿಂದೆ ಬಿದ್ದು ಅವ್ರ ಬೀದಿಲಿ ಬಿಟ್ಟು ಇದೆಲ್ಲ ಜೀವನ ಹಾಳು ಮಾಡ್ಕೊಳ್ಳೋ ಬದಲು ಅದನ್ನು ಪೋಷಕರೇ ಸ್ವಲ್ಪ ಅವರಿಗೆ ಕೂರಿಸಿ ಬುದ್ಧಿ ತಿಳುವಳಿಕೆ ಹೇಳಬೇಕು ಅಂತ ಅನಿಸುತ್ತೆ ನನಗೆ.